ಸೇಡಂ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯಲ್ಲಿ ಅಂದಾಜು 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಗ್ರಂಥಾಲಯ ಕಟ್ಟಡ ನಿರ್ಮಾಣ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅನುದಾನ ಅಡಿಯಲ್ಲಿ ಅಂದಾಜು 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸೆಮಿನಾರ್ ಹಾಲ್ ಹಾಗೂ ಪ್ರಯೋಗಾಲಯಗಳು ನಿರ್ಮಾಣ ಕಾಮಗಾರಿಕೆಗಳಾದ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ಸೇಡಂ ಸರ್ಕಾರಿ ಡಿಗ್ರಿ ಕಾಲೇಜಿನ ಅಭಿವೃದ್ಧಿಗೆ ನಾನು ಸದಾ ಬದ್ಧನಾಗಿದ್ದು ಕಾಲೇಜು ಕಟ್ಟಡ ನಿರ್ಮಾಣದ ಜೊತೆಗೆ ಇನ್ನಿತರ ಪೂರಕ ಅಭಿವೃದ್ಧಿ ಕಾಮಗಾರಿಗಳನ್ನು ಕಳೆದ 3 ವರ್ಷಗಳಲ್ಲಿ ನೆರವೇರಿಸಲಾಗಿದೆ ಎಂದು ಸಚಿವರು ಹೇಳಿದರು. ವಿದ್ಯಾರ್ಥಿಗಳಲ್ಲಿ ಕೌಶಲ್ಯ ಕಲಿಕೆ ಹೆಚ್ಚಿಸಲು ಕೌಶಲ್ಯ ತರಬೇತಿ ವರ್ಗಗಳ ಪ್ರತ್ಯೇಕ ಕೋಣೆಗಳ ನಿರ್ಮಾಣಕ್ಕೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರಿಗೆ ಈಗಾಗಲೇ ಮನವಿ ಮಾಡಿದ್ದು, ಬರುವ ದಿನಗಳಲ್ಲಿ 5 ಕೋಟಿಗೂ ಮೇಲ್ಪಟ್ಟ ಕೌಶಲ್ಯ ಕಲಿಕೆ ಕೇಂದ್ರ ಸ್ಥಾಪನೆಗೆ ಅಡಿಗಲ್ಲು ಹಾಕಲಾಗುವುದು. ಸರ್ಕಾರಿ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣ ಹಾಗೂ ಸಮರ್ಪಕ ಬೋಧನೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಸಹ ಆಯೋಜನೆ ಮಾಡಲಾಗ್ತಿದೆ. ಈ ವೇಳೆ ಕಾಲೇಜಿನ ಅಭಿವೃದ್ಧಿ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಸೇಡಂ. ಮತ್ತು ನಾನು ಒಂದು ಮೀಟಿಂಗ್ ಮಾಡುವಾಗ, ಯಾಕಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅವರ ಅಧ್ಯಕ್ಷರಿದ್ದರೆ ನಾನು ಸಹ ಅಧ್ಯಕ್ಷರಿರ್ತೀನಿ. ನಮ್ಮ ಸೇಡಂಗೆ ಇನ್ನೂ ಉನ್ನತ ಮಟ್ಟದ ಒಂದು ಶಿಕ್ಷಣದ ವ್ಯವಸ್ಥೆ ಮಾಡಬೇಕು ಅಂತಂದಾಗ ಅವರು ಅದನ್ನು ಒಪ್ಪಿಕೊಂಡು ಇಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಲೈಬ್ರರಿ ಮತ್ತು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಲ್ಯಾಬೊರೇಟರಿ ಮತ್ತು ಸೆಮಿನಾರ್ ಹಾಲ್ ಇದನ್ನು ಅಡಿಗಲ್ಲನ್ನು ಮಾಡಿದ್ದೀವಿ. ಇದು ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ. ಇಲ್ಲಿ ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಕಲಬುರಗಿ ಆಟೋನಮಸ್ ಬಿಟ್ಟರೆ ನಮ್ಮ ಸೇಡಂಗೆ ಅತಿ ದೊಡ್ಡ ಕಾಲೇಜ್ ಅಂತ ನನ್ನ ಭಾವನೆ. ಯಾಕಂದರೆ ಇಲ್ಲಿ ಸುಮಾರು 2,000 ಮಕ್ಕಳು ವಿದ್ಯಾರ್ಥಿನಿಯರು ಅಡ್ಮಿಷನ್ ತಗೊಂಡಿದ್ದಾರೆ. ಅದಕ್ಕೆ ನಾನು ಕೂಡ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಮಾಡಿದ್ದೇನೆಂದರೆ, ನಮ್ಮ ಸೇಡಂ ಡಿಗ್ರಿ ಕಾಲೇಜನ್ನು ಮಾಡೆಲ್ ಡಿಗ್ರಿ ಕಾಲೇಜ್ ಅಂತಾಗಿ ಮಾಡಬೇಕು ಅಂತ. ಇಡೀ ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣ ನಮ್ಮ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಸುಧಾಕರ್ ಅವರು ನಾನು ಗೆಳೆಯರು ನಮ್ಮ ಯಾಕಂದರೆ ಭಾಳ 2004ರಿಂದ ನಾವು ಇಬ್ಬರು ಶಾಸಕರಾಗಿದ್ವಿ. ಅವರು ಇಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಪಾಲಿಟೆಕ್ನಿಕ್ ಕಾಲೇಜು ಡಿಗ್ರಿ ಕಾಲೇಜನ್ನು ಅಪ್ಗ್ರೇಡ್ ಮಾಡೋದಿತ್ತು. 2,500 ಕೋಟಿ ರೂಪಾಯಿ ಒಂದು 5 ವರ್ಷದಲ್ಲಿ ಇದಕ್ಕೆ ಒಂದು ಸ್ಕೀಮನ್ನು ಮಾಡಿದ್ದು. ಅದಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿ 2 ಕಾಲೇಜು ಸೆಲೆಕ್ಟ್ ಆಗಿದೆ. ಒಂದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಕಲಬುರಗಿ ಮತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಸೇಡಂ. ಇವೆರಡು ಗೌರ್ಮೆಂಟ್ ಮಾಡೆಲ್ ಡಿಗ್ರಿ ಕಾಲೇಜ್ ಅಂತ ಮೇಲ್ದರ್ಜೆಗೆ ಇರ್ತವೆ. ಈಗ ಅದು ADBದವರು ಅದನ್ನು ಎಸ್ಟಿಮೇಟ್ ಎಲ್ಲ ಮಾಡ್ತಾ ಇದ್ದಾರೆ, ಟೆಂಡರ್ ಪ್ರೊಸೆಸ್ಸು ನಡೀತಾ ಇದೆ. ಮಾಡೆಲ್ ಡಿಗ್ರಿ ಕಾಲೇಜ್ ಆದರೆ ಏನು ಉಪಯೋಗ ಅಂತಂದರೆ, ಇಲ್ಲಿ ಈ ಮಾಡೆಲ್ ಡಿಗ್ರಿ ಕಾಲೇಜಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತೂ ನಮ್ಮ ಹತ್ರ ಇದೆ. ಇನ್ಫ್ರಾಸ್ಟ್ರಕ್ಚರ್ಗಿಂತ ಜಾಸ್ತಿ ಲ್ಯಾಬೊರೇಟರಿಗೆ ಮತ್ತು ಸ್ಕಿಲ್ ಬೇಸ್ಡ್ ಟ್ರೈನಿಂಗಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. ಸುಮಾರು 8ರಿಂದ 10 ಕೋಟಿ ರೂಪಾಯಿ ಈ ಡಿಗ್ರಿ ಕಾಲೇಜಲ್ಲಿ ಸ್ಕಿಲ್ ಲ್ಯಾಬ್ಸ್ ಎಸ್ಟಾಬ್ಲಿಷ್ ಮಾಡ್ತಾರೆ. ನಮ್ಮ ಮಕ್ಕಳಿಗೆ ನೀವೇನು ಡಿಗ್ರಿ ಓದ್ತಕ್ಕಂಥವ್ರಿಗೆ ಅದು ಸ್ಕಿಲ್ ಲ್ಯಾಬ್ಸಲ್ಲಿ ನೀವು ಅಡಿಷ್ನಲ್ ಎಂಪ್ಲಾಯಬಲ್ ಸ್ಕಿಲ್ಲನ್ನು ತೆಗೆದುಕೊಂಡ್ರೆ ನಿಮಗೆ ಎಂಪ್ಲಾಯ್ಮೆಂಟ್ ಸಿಗೋದಕ್ಕೆ ಭಾಳ ಅನುಕೂಲ ಆಗ್ತದೆ. ಹಾಗಾಗಿ ಇಲ್ಲಿ ಸುಮಾರು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಸ್ಕಿಲ್ ಲ್ಯಾಬ್ಸ್ ಮತ್ತು ಲ್ಯಾಬೊರೇಟರೀಸನ್ನು ಮಾಡ್ತಕ್ಕಂಥದ್ದು ಈಗಾಗಲೇ ಮಂಜೂರಾಗಿದೆ. ನಾನು ಬರುವಾಗ ಮಾತಾಡಿದೆ, ನಾನು ಉನ್ನತ ಶಿಕ್ಷಣ ಸಚಿವರಿಗೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ, ಮತ್ತು ಕರೆಕ್ಟಾಗಿ ಹೇಳಿ ಅಂತ ಇಲ್ಲ. 100% ಆಗಿದೆ. ನನಗೆ ಕ್ಯಾಬಿನೆಟಲ್ಲೂ ಕೂಡ ಈಗ ಅಪ್ರೂವ್ ಆಗಿದೆ. ಹಾಗಾಗಿ ಇವತ್ತು ನಮ್ಮ ಸೇಡಂ ಡಿಗ್ರಿ ಕಾಲೇಜು ಏನಿಲ್ಲಿ ಈ 2 ಲೈಬ್ರರಿ ಮತ್ತು ಲ್ಯಾಬೊರೇಟರಿ ಜೊತೆಗೆ ಇನ್ನೂ ಬರ್ತಕ್ಕಂಥ 2 ವರ್ಷದಲ್ಲಿ ಇಲ್ಲಿ ಅಡಿಷನಲ್ ಸ್ಕಿಲ್ ಲ್ಯಾಬ್ ಕೂಡ ಮಾಡ್ತಾ ಇದ್ದೀವಿ. ನಾನು ಯಾಕೆ ಮಾತು ಹೇಳ್ತಾ ಇದ್ದೇನೆ, ನಮ್ಮ ಸರ್ಕಾರ ಇವತ್ತು ಶಿಕ್ಷಣಕ್ಕೆ ಭಾಳ ಒಂದು ಒತ್ತನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಅದು ನನ್ನ ವಿಷಯ ಏನಂದರೆ, ಇಲ್ಲಿ ಜಾಸ್ತಿ ಹೆಣ್ಣು ಮಕ್ಕಳು ಅಡ್ಮಿಷನ್ ತಗೊಂಡಿದ್ದಾರೆ. ಇಲ್ಲಿ ಬಾಯ್ಸ್ಗಿಂತ ಗರ್ಲ್ಸ್ ಅಡ್ಮಿಷನ್